ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಇವತ್ತಿನ ವಿಡಿಯೋದಲ್ಲಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಅಂದರೆ 1ರಿಂದ 5ನೇ ತರಗತಿವರೆಗಿನ ಅಂತಿರ್ತಕ್ಕಂತಹ ಮೇನ್ ಸಿಲೆಬಸ್ ಅಂದರೆ CET ಮೇನ್ CET ಇರತಕ್ಕಂತಹ ಪೇಪರ್ ಯಾವ ರೀತಿಯಾಗಿರ್ತಕ್ಕಂಥ ಇರ್ತೈತಿ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಮತ್ತು ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಪುಸ್ತಕಗಳ ಪಟ್ಟಿ, ಆ ವಿಷಯಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಏನಪ್ಪಾ ಯಾವ ವಿಷಯಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಆ ಪುಸ್ತಕಗಳ ಪಟ್ಟಿ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೋಡ್ರಿ, ಪ್ರಮುಖವಾಗಿ ಈ ಶಿಕ್ಷಕರ ನೇಮಕಾತಿ ಅನ್ನೋದು ಮಾಡಿಕೊಳ್ತೇವೆ ಅನ್ನೋದು ಖಚಿತವಾಗಿರ್ತಕ್ಕಂಥ ಮಾಹಿತಿ. ಅದರಲ್ಲಿ ಪ್ರಮುಖವಾಗಿ PSTR ಆಗಿರ್ತಕ್ಕಂಥ ಪೋಸ್ಟ್ಗಳು ಅತಿ ಹೆಚ್ಚು ಆಗಿವೆ ಅನ್ನೋದು ಕೂಡ ಮಾಹಿತಿ ಇದೆ. ಏನಪ್ಪಾ ಅಂದರೆ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಆಲ್ರೆಡಿ 4,500 ಆಗಿರ್ತಕ್ಕಂಥ ಹುದ್ದೆಗಳು ಏನಪ್ಪಾ ತುಂಬಿಕೊಳ್ಳುವ ಪ್ರಕ್ರಿಯೆ ಏನು ಮಾಡಿದೆ, ಅವರು ಒಂದು ಪ್ರೆಸ್ ನೋಟ್ ಬಿಟ್ಟಿದ್ದಾರೆ. ಅಂದರೆ ಹುದ್ದೆಗಳ ವಿವರ ಇಷ್ಟಿದೆ ಅನ್ನೋದು. ಆದರೆ ಮತ್ತು ನನ್ನ ಕಲ್ಯಾಣ ಕರ್ನಾಟಕದಲ್ಲಿ ಅವ್ರಿಗೆ ಒಂದು ಸುಮಾರು ಎಷ್ಟಪ್ಪ ಅಂದರೆ 5,000 ಹುದ್ದೆಗಳು ಏನಪ್ಪಾ ಅಂದರೆ ತುಂಬಿಕೊಳ್ಳುತ್ತೇನೆ ಅನ್ನೋದು ಒಂದು ಕೂಡ ಭರವಸೆ ಕೊಟ್ಟಿದ್ದಾರೆ. ಅವರು ಏನು ಮಾಡ್ತಾರೆ ಅಂದರೆ HK ಮತ್ತು ನಾನ್ HK ಅಂದರೆ ಕಲ್ಯಾಣ ಕರ್ನಾಟಕ ಮತ್ತು ನನ್ನ ಕಲ್ಯಾಣ ಕರ್ನಾಟಕದವರಿಗೆ ಸುಮಾರು ಎಷ್ಟಪ್ಪ ಅಂದ್ರೆ ಅತಿ ಹೆಚ್ಚು ಹುದ್ದೆಗಳು ಅದಾವು. ಅಂದರೆ ಸುಮಾರು 9,000ದಿಂದ 10,000ವರೆಗಿನ ಹುದ್ದೆಗಳೇ ಇವೆ ಅಂತ ನಾವು ಹೇಳ್ಬೋದು. ಅಂದರೆ 1ರಿಂದ 5ನೇ ತರಗತಿ PSTR ಎಕ್ಸಾಮ್ ಅವೇನು ಮಾಡ್ತಪ್ಪ ಪೋಸ್ಟ್ಗಳು ತುಂಬುವ ಒಂದು ಪ್ರಕ್ರಿಯೆ ನಡೀತಿದೆ. ಹಾಗಾದ್ರೆ ನೀವು ಪ್ರಮುಖವಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಇದು PSTRಗೆ ನ್ಯೂ ಅಂಡ್ C&R ರೂಲ್ ಬಿಟ್ಟಲ್ಲ. ಏನಂದ್ರೆ ಸೊ ಓಲ್ಡ್ C&R ರೂಲ್ ಇದೆಯಲ್ಲ, ಅದರ ಪ್ರಕಾರವಾಗಿರ್ತಕ್ಕಂತಹ ಮಾರ್ಕ್ಸ್ ಕೊಟ್ಟಿರ್ತಾರೆ. ಆದರೆ ಸ್ವಲ್ಪ ಒಂದು ಮಾರ್ಕ್ಸ್ ನಲ್ಲಿ ಏನಪ್ಪಾ ಅಂದ್ರೆ ಹೆಚ್ಚು ಕಮ್ಮಿ ಆಗುವ ಪ್ರಯತ್ನ ಇರ್ತೈತೆ. ಸಬ್ಜೆಕ್ಟ್ ನಲ್ಲಿ ಕೆಲವೊಂದು 5-10 ಮಾರ್ಕ್ಸ್ ಏನಪ್ಪಾ ಅಂದ್ರೆ ವೇರಿಯೇಷನ್ ಇರ್ತಾವೆ ವಿಷಯಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಅಷ್ಟೇ. ಬಿಟ್ರೆ ಇದೇ ಪ್ಯಾಟರ್ನ್ ಅಂದ್ರೆ ಸಬ್ಜೆಕ್ಟ್ ವೈಸ್ ಇವನೇ ಕೊಡ್ತಾರೆ. ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ 15 ಮಾರ್ಕ್ಸ್ ಒಂದು ಯಾವ್ದಾರು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದ ಕೇಳಿದ್ರೆ 20 ಕೇಳ್ಬೋದು, ಅಥವಾ 5 ಕಡಿಮೆ ಮಾಡ್ಬೋದು, ಒಂದು 5 ಹೆಚ್ಚಿಗೆ ಮಾಡ್ಬೋದು ಅಷ್ಟೇ. ಅದನ್ನ ಬಿಟ್ರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಚೇಂಜಸ್ ಇರುವುದಿಲ್ಲ. ಹಾಗಾಗಿ ನೀವು ಇದನ್ನು ಗಮನದಲ್ಲಿ ಇಟ್ಕೊಂಡು ನೋಡ್ಬೇಕಾಗುತ್ತದೆ. ಮತ್ತೆ ನೋಡಬಹುದು ಇಲ್ಲಿ ಈಗ ಈ ಎಕ್ಸಾಮ್ ನಡಿಬೇಕಾದ್ರೆ 1ರಿಂದ 5ನೇ ತರಗತಿ ಎಕ್ಸಾಮ್ ಯಾರು ಬರೀಬೇಕು ಅನ್ನೋದಾದ್ರೆ ಅವರು ಪ್ರಮುಖವಾಗಿ D.Ed ಮತ್ತು ಪೇಪರ್ 1 ಪಾಸ್ ಆಗಲೇಬೇಕು. ಅವರು ಪಾಸ್ ಆದವರು ಕೂಡ ಇಲ್ಲಿಗೆ ಏನ್ ಮಾಡ್ತಿದ್ದಾರೆ, ಈಗ ಆಲ್ರೆಡಿ ನೀವು CETಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ. ಮತ್ತು ಯಾರು ಮಾಡ್ಕೋಬೇಕು ಅನ್ನಿದ್ರು ಪ್ರಮುಖವಾಗಿ ಏನಪ್ಪಾ ಅಂದ್ರೆ ಯೂಟ್ಯೂಬ್ ನಲ್ಲಿ ಇರ್ತಕ್ಕಂತಹ ಈ ಚಾನಲ್ ಅನ್ನು ಫಸ್ಟ್ ನೀವೇನ್ ಮಾಡ್ತೀವಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ನಾನು ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಮೇನ್ CET ಅಲ್ಲಿ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಪೇಪರ್ 1 ಅನ್ನೋದೊಂದು ಇರುತ್ತೆ. ಆ ಪೇಪರ್ ನಲ್ಲಿ ಎಷ್ಟಪ್ಪ ಮಾರ್ಕ್ಸ್ಗಳು ಇರೋದಾದ್ರೆ 150 ಆಗಿರ್ತಕ್ಕಂತಹ ಮಾರ್ಕ್ಸಸ್ ಇರುತ್ತೆ. ಹಾಗಾದ್ರೆ 150 ಮಾರ್ಕ್ಸ್ ಇರೋದಾದ್ರೆ ಅಲ್ಲಿರ್ತಕ್ಕಂತಹ ಸಬ್ಜೆಕ್ಟ್ಗಳು ಅಂದ್ರೆ ವಿಷಯಗಳು ಯಾವ್ಯಾವ ಬರ್ತವೆ ಮತ್ತೆ ಎಷ್ಟು ಮಾರ್ಕ್ಸ್ ಬರ್ತವೆ ಅನ್ನೋದಾದ್ರೆ ನಾವು ನೋಡೋಣ. ಫಸ್ಟ್ ಮೇನ್ CET ಪೇಪರ್ 1 ನೋಡ್ಬೋದು. ಫಸ್ಟ್ ಬರ್ತಕ್ಕಂಥದ್ದು ಸಾಮಾನ್ಯ ಜ್ಞಾನ ಎಷ್ಟು ಮಾರ್ಕ್ಸ್ಗೆ ಅನ್ನೋದಾದ್ರೆ ನೋಡ್ಬೋದು 15 ಮಾರ್ಕ್ಸ್ ಬರುತ್ತೆ. 15 ಮಾರ್ಕ್ಸ್ ಬರುತ್ತೆ ಸರ್ ಸಾಮಾನ್ಯ ಜ್ಞಾನ ಅನ್ನೋದಾದ್ರೆ ನಾವು ನೋಡ್ಬೋದು. ಯಾವ ಬುಕ್ ಓದ್ಬೇಕ್ರಿ ಸರ್ ಅನ್ನೋದಾದ್ರೆ ನೋಡ್ಬೋದು, ಇಲ್ಲಿ ನೀವು ಮಂತ್ಲಿ ಮ್ಯಾಗಝಿನ್ ಅಂದ್ರೆ ಮಾಸಪತ್ರಿಕೆ ಬರ್ತಕ್ಕಂತಹ ಸ್ಪರ್ಧಾ ವಿಜೇತ ಅಥವಾ ಇನ್ನೊಂದು ಸ್ಪರ್ಧಾ ಅರಿವು ಆಗಿರ್ತಕ್ಕಂತಹ ಮ್ಯಾಗಝಿನ್ ಅನ್ನು ಓದಬೇಕಾಗುತ್ತದೆ. ಸುಮಾರು ಎಷ್ಟಪ್ಪ ಅಂದ್ರೆ 6ರಿಂದ 8 ತಿಂಗಳು ಅಥವಾ 1 ವರ್ಷದವರೆಗಿನ ಹಿಂದಿನ ಆಗಿರ್ತಕ್ಕಂಥ ಮೇನ್ ನೀವು ಏನಪ್ಪಾ ಅಂದ್ರೆ ಮ್ಯಾಗಝಿನ್ ಓದಬೇಕಾಗುತ್ತದೆ. ಅಥವಾ ನಾನು ಬುಕ್ ಓದ್ಬೇಕ್ರಿ ಯಾವ್ದಾರ ಒಂದು ಸಲಹೆ ಅನ್ನುವುದಾದ್ರೆ ನಾನು ಚಾಣಕ್ಯ ಕಣಜ ಅಂತ ಓದ್ರಿ, ಅಥವಾ KM ಸುರೇಶ್ ಅವರು ಒಂದು ಬರ್ತಕ್ಕಂಥ ಪುಸ್ತಕ ಸಾಮಾನ್ಯ ಅಧ್ಯಯನ ಅಂತ ಇರ್ತದೆ, ಆ ಪುಸ್ತಕವನ್ನು ತೆಗೆದುಕೊಳ್ಳ್ರಿ. ಆ ಪುಸ್ತಕವನ್ನು ಏನು ಓದಿದ್ರೆ ಸಾಕು, ನೀವು ಸಾಮಾನ್ಯ ಜ್ಞಾನದಲ್ಲಿ 15 ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳುತ್ತೀರ ಅನ್ನೋದು ಒಂದು ಏನಪ್ಪಾ ಅಂದ್ರೆ ನಾನು ಹೇಳ್ತೀನಿ. ಹಾಗಾದ್ರೆ ನೆಕ್ಸ್ಟ್ ಬರೋದು ಸಬ್ಜೆಕ್ಟ್ ಯಾವುದಪ್ಪ ಅನ್ನೋದಾದ್ರೆ ಇಂಗ್ಲಿಷ್ ಸಬ್ಜೆಕ್ಟ್ ಬರುತ್ತೆ. ಇಂಗ್ಲಿಷ್ ಎಷ್ಟು ಮಾರ್ಕ್ಸ್ ಇರುತ್ತೆ ಅನ್ನೋದಾದ್ರೆ ನೋಡ್ಬೋದು 25 ಆಗಿರ್ತಕ್ಕಂಥ ಮಾರ್ಕ್ಸ್ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ ಇರುತ್ತೆ. ಇಂಗ್ಲಿಷ್ ಏನಪ್ಪಾ ಅಂದ್ರೆ ಸರ್ ಇಂಗ್ಲಿಷ್ 25 ಮಾರ್ಕ್ಸ್ ಇರುತ್ತೆ, ಹಾಗಾದ್ರೆ ಯಾವ ಪುಸ್ತಕವನ್ನು ನಾವು ಓದ್ಬೇಕು ಅನ್ನೋದಾದ್ರೆ ರನ್ ಅಂಡ್ ಮಾರ್ಟಿನ್ ಬುಕ್ ಅಂದ್ರೆ ಎಲ್ಲರೂ ಪ್ರಮುಖವಾಗಿರ್ತಕ್ಕಂಥ ಹೈಸ್ಕೂಲ್ ಗ್ರಾಮರ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಎಲ್ಲರೂ ಓದ್ತಿರೋದು ಬುಕ್ ಅಂದ್ರೆ ರನ್ ಅಂಡ್ ಮಾರ್ಟಿನ್ ಅಂತ ಹೇಳ್ಬೋದು. ಅದು ಪ್ರಮುಖವಾಗಿರ್ತಕ್ಕಂಥ ಪುಸ್ತಕ. ಅದನ್ನೊಂದು ಓದಿದ್ರೆ ಸಾಕು. ಪ್ಲಸ್ ಏನು ಓದ್ಬೇಕಾಗುತ್ತೆ 6ರಿಂದ 10ನೇ ತರಗತಿ ಗ್ರಾಮರ್ ಬುಕ್ಸ್ ಇರುತ್ತೆ ನೋಡ್ಲಿಯಾ. ಹಿಂದಿನದಲ್ಲಿ ಭಾಷಾಭ್ಯಾಸ ಅನ್ನೋದ್ರೆ ಗ್ರಾಮರ್ ಪುಸ್ತಕ ಅಂದ್ರೆ ಎಕ್ಸರ್ಸೈಸ್ ಇರುತ್ತಲ್ಲ, ಅದನ್ನು ನೀವು ಏನ್ ಮಾಡಿದ್ರಪ್ಪ ಬಿಡಿಸಿದ್ರೆ ಸಾಕು. ಹೆಚ್ಚಿಗೆ ಪ್ರಮಾಣದ ಪುಸ್ತಕ ಓದೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟ್ ಮತ್ತೆ ನೀವು ಅದನ್ನ ಬಿಟ್ಟರೆ ಮತ್ತೆ ಬೇರೆ ಪುಸ್ತಕ ಯಾವುದಿದ್ರೆ ಅನ್ನೋದಾದ್ರೆ SS ಕೋಟಿಗೆ ಅನ್ನೋರು ಬುಕ್ ಬರೆದಿದ್ದಾರೆ. ಇವರು ನೋಡ್ಬೋದು, ಇವರು ಕನ್ನಡ ಮೀಡಿಯಂ ಅಂತ ಇಂಗ್ಲಿಷ್ ಮೀಡಿಯಂ ಎರಡೂ ಅರ್ಥ ರೀತಿಯ ಆಗುವ ರೀತಿಯಲ್ಲಿ ಪುಸ್ತಕ ಬರೆದಿದ್ದಾರೆ ಅವರು SS ಕೋಟಿಗೆ. ಹಾಗಾಗಿ ಕನ್ನಡ ಮೀಡಿಯಂಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ದೌಡು. ಅವ್ರು ಏನ್ ಮಾಡಪ್ಪ ಅಂದ್ರೆ ಈ ಪುಸ್ತಕವನ್ನು ತೆಗೆದುಕೊಳ್ಳಿ, ಈಸಿ ಆಗಿರ್ತಕ್ಕಂಥ ಪುಸ್ತಕ, ಎರಡೂ
ಏನಪ್ಪ ಅಂದ್ರೆ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ವಿವರಣೆ ಕೊಟ್ಟು ಇವು ಬರೆದಿದ್ದಾರೆ ಇವರು SS ಕೋಟಿಗೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂತಹ ವಿಷಯ ಯಾವುದು ಅನ್ನೋದಾದ್ರೆ ಶೈಕ್ಷಣಿಕ ಮನೋವಿಜ್ಞಾನ, ಇದು 25 ಮಾರ್ಕ್ಸ್. ಅಂದ್ರೆ ಶಿಶು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪುಸ್ತಕ. ಹಾಗಾದ್ರೆ ಈಗ ನಾವು ಯಾವ ಪುಸ್ತಕ ಓದ್ಬೇಕ್ರಿ ಈ ಸಬ್ಜೆಕ್ಟ್ಗೆ? ಶೈಕ್ಷಣಿಕ ಮನೋವಿಜ್ಞಾನ 25 ಮಾರ್ಕ್ಸಿಗೆ ಅಂದ್ರೆ ನಾವು ಪ್ರಮುಖವಾಗಿ ನೋಡ್ಬೋದು, ನೀವು ಓದ್ತಿದ್ರೆ ಆಲ್ರೆಡಿ ಅದ್ರ ಬಗ್ಗೆ ಗೊತ್ತಿದೆ. HV ವಾಮದೇವ್ ಸರ್ದು ಒಂದು ಜನರಲ್ ಆಗಿರ್ತಕ್ಕಂಥ ಪುಸ್ತಕ, ಅದನ್ನು ಫಸ್ಟ್ ಓದ್ಬೇಕು. ಅದನ್ನ ಬಿಟ್ಟರೆ ಅಂದ್ರೆ KM ಸುರೇಶ್ ಅವ್ರ ಬುಕ್ ಇದೆ ಶಿಶು ಶೈಕ್ಷಣಿಕ ಮನೋವಿಜ್ಞಾನ. ಅಥವಾ ನಾನು ಬಿಟ್ರಿ ಒಂದು ಓದ್ಬೇಕ್ರಿ ಚೆನ್ನಾಗಿ ಅಂದ್ರೆ ಪಕ್ಕ ಓದ್ಬೇಕಂದ್ರೆ ಒಂದು ನೋಡ್ಬೋದು, ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಆಗಿರ್ತಕ್ಕಂಥ PUC ಆಗಿರ್ತಕ್ಕಂಥ ಶಿಕ್ಷಣ ಶಾಸ್ತ್ರಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಗೋರ್ಮೆಂಟೇ ಏನ್ ಮಾಡಿದೆಪ್ಪ ಅಂತ ಬರ್ತಿರ್ತಕ್ಕಂಥ ಪುಸ್ತಕ. ಅದು ಏನಪ್ಪಾ ಅಂದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಶಿಕ್ಷಣ ಶಾಸ್ತ್ರ ಬುಕ್ಕ, ಅವನೇನಪ್ಪ ಓದ್ರಿ. ಯಾಕಂದ್ರೆ ಅವು ಸಮಗ್ರವಾಗಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನು ಒಳಗೊಂಡಿರ್ತವು. ಅದು ಬುಕ್ ಓದಿದ್ರೆ ಸಾಕು. ಅದನ್ನ ಬಿಟ್ಟು ಏನಪ್ಪ ಅಂದ್ರೆ ಈ ಗೋರ್ಮೆಂಟ್ನವರೇ ಒಂದು ಸಜೆಷನ್ ಮಾಡಿದ್ದಾರೆ ಪುಸ್ತಕ ಯಾವ್ದಪ್ಪ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು ರಾಮಲಿಂಗ ಸರ್ ಅವರು ಬರೆದಿದ್ದಾರೆ ಪುಸ್ತಕ. ಆ ಪುಸ್ತಕವನ್ನು ಓದಿದ್ರೆ ಸಾಕು, ನೀವು ಹೆಚ್ಚು ಕಮ್ಮಿ ಏನಪ್ಪ ಅಂದ್ರೆ ಶಿಶು ಶೈಕ್ಷಣಿಕ ಮನೋವಿಜ್ಞಾನ ಬೇರೆ ಪುಸ್ತಕ ಓದೋ ಅವಶ್ಯಕತೆನೇ ಇಲ್ಲ, ರಾಮಲಿಂಗ ಸರ್ ಅವ್ರದ್ದು. ಹಾಗಾದ್ರೆ ನೋಡ್ಬೋದು ಅದಕ್ಕೆ ಸಂಬಂಧಪಟ್ಟಿದ್ದು 1 or 2 ಪುಸ್ತಕಗಳನ್ನು ಓದಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಕನ್ನಡ ಸಂಬಂಧಪಟ್ಟಾಗಿರ್ತಕ್ಕಂಥ ವಿಷಯ ಬರುತ್ತೆ. ಇದು ಎಷ್ಟು ಮಾರ್ಕ್ಸಿಗೆ? 20 ಮಾರ್ಕ್ಸ್ ಇರುತ್ತೆ ಕನ್ನಡ ಸಬ್ಜೆಕ್ಟ್. ಸೊ ಇಲ್ಲಿ ಯಾವ ಪುಸ್ತಕ ಓದ್ಬೇಕ್ರಿ ಅನ್ನೋದಾದ್ರೆ ನಾವು ನೋಡ್ಬೋದು, S ಅರಳುಗುಪ್ಪೆ ಸರ್ ಬುಕ್ ಇದೆ, ಸಣ್ಣ ಪುಸ್ತಕ ಆಗಿರ್ತಕ್ಕಂಥ S ಅರಳುಗುಪ್ಪೆ ಸರ್, ಅದನ್ನು ಓದಿ. ಮತ್ತು ಪ್ರಮುಖವಾಗಿ 6ರಿಂದ 10ನೇ ತರಗತಿನ ಕನ್ನಡ ಗ್ರಾಮರ್ ಹಿಂದೆ ಇರುತ್ತಲ್ಲ ಪುಸ್ತಕಗಳ ಹಿಂದೆ, ಆ ಗ್ರಾಮರ್ಗಳನ್ನು ನೀವೇ ನೋಡೋಕ್ಕೂ ಓದಬೇಕಾಗುತ್ತದೆ. ಮತ್ತು ಗೋಪಾಲ ಕೃಷ್ಣ ಉಡುಪ ಅಥವಾ ಇವ್ ಬಿಟ್ಟು ಇನ್ನೊಂದು ಯಾವ್ದು ಹೊರಗಿನ ಪುಸ್ತಕ ಓದ್ಬೇಕಾದ್ರೆ ಗೋಪಾಲ ಕೃಷ್ಣ ಉಡುಪ ಒಂದು ಏನಪ್ಪ ಅಂದ್ರೆ ಸಿಂಪಲ್ ಆಗಿರ್ತಕ್ಕಂತಹ ಪುಸ್ತಕ ಏನ್ ಮಾಡಿದರೆ ಅವ್ರು ಬರೆದಿದ್ದಾರೆ. ಎಲ್ಲಾ ಗ್ರಾಮರ್ಗಳನ್ನು ಏನಪ್ಪ ಒಳಗೊಂಡು ಒಂದು ಪುಸ್ತಕ ಗೋಪಾಲ ಕೃಷ್ಣ ಉಡುಪ ಸರ್ ಅವ್ರದ್ದು. ಆ ಪುಸ್ತಕವನ್ನು ಓದಿದ್ರೆ ಸಾಕು, ಕನ್ನಡ ಗ್ರಾಮರ್ನಲ್ಲಿ ಮತ್ತು ಬೇರೆ ಪುಸ್ತಕವನ್ನು ಓದೋ ಅವಶ್ಯಕತೆಯೂ ಓದೋರು ಓದ್ಬೋದು. ನೆಕ್ಸ್ಟ್ ಪರಿಸರ ಅಧ್ಯಯನ 20 ಮಾರ್ಕ್ಸ್ ಇರುತ್ತೆ ಅಲ್ಲಿ. ಹಾಗಾದ್ರೆ ಯಾವ ಪುಸ್ತಕ ಓದ್ಬೇಕ್ರಿ ಪರಿಸರ ಅನ್ನೋದಾದ್ರೆ 6ರಿಂದ 10ನೇ ತರಗತಿ ಪಠ್ಯ ಪುಸ್ತಕಗಳನ್ನು ಓದಿ. ಪರಿಸರ ಅಧ್ಯಯನ ಸಂಬಂಧಪಟ್ಟಾಗಿರ್ತಕ್ಕಂಥ ಪುಸ್ತಕಗಳು ಸಿಗ್ತವು. 5ನೇ ಕ್ಲಾಸು 4 ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಪುಸ್ತಕಗಳನ್ನು ನೀವು ಓದಿ. ಪ್ಲಸ್ ಏನಪ್ಪಾ ಅಂದ್ರೆ SLV ಭೈರಪ್ಪ ಸರ್ ಒಂದು ಏನಪ್ಪಾ ಅಂದ್ರೆ IRS ಅಧಿಕಾರಿ ಆಗಿರ್ತಾರೆ, ಅವ್ರದ್ದು ಒಂದು ಪುಸ್ತಕ ಇದೆ, ಸಮಗ್ರವಾಗಿ ಓದ್ಬೇಕ್ರಿ ನಾವು ಅನ್ನೋದಾದ್ರೆ ಭೈರಪ್ಪ ಸರ್ ಅವ್ರದ್ದು ಒಂದು ಪುಸ್ತಕ ತೆಗೆದುಕೊಂಡು ಓದಿ ಸಾಕು. ಇಷ್ಟೇ, ಇವು ಪ್ರಮುಖವಾಗಿರ್ತಕ್ಕಂಥ ಪುಸ್ತಕ. ನೆಕ್ಸ್ಟ್ 6ನೇ ಅಂದ್ರೆ ಗಣಿತಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು 20 ಮಾರ್ಕ್ಸ್ ಇರುತ್ತೆ. ಹಾಗಾದ್ರೆ ಯಾವ ಪುಸ್ತಕ ಓದ್ಬೇಕು ಅನ್ನೋದಾದ್ರೆ ಈ ಯಾವ ಪುಸ್ತಕ ಓದೋದು ಬೇಡ ಹೊರಗಿಂದು. ಇದು 6ರಿಂದ 10ನೇ ತರಗತಿನ ಪಠ್ಯ ಪುಸ್ತಕಗಳ ಹಿಂದೆ ಇರತಕ್ಕಂತಹ ಏನ್ ನಿಮ್ದು ಎಕ್ಸರ್ಸೈಸ್ ಇರುತ್ತೋ ಅಭ್ಯಾಸ ಅದನ್ನ ಮತ್ತು ಪ್ಲಸ್ ಪಾಠದ ಒಳಗಿನ ಅಭ್ಯಾಸಗಳನ್ನು ಬಿಡಿಸ್ಬೇಕು. ಅಷ್ಟು ಬಿಡಿಸಿದ್ರೆ ಸಾಕು, ಬೇರೆ ಏನಲ್ಲ. ಯಾಕಂದ್ರೆ ಗಣಿತ ಸಂಬಂಧಪಟ್ಟು ಆ ಪುಸ್ತಕಗಳ ಒಳಗಿನ ಏನ್ ಮಾಡ್ತಾರೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಹಾಗಾಗಿ ಇದು ಗಣಿತಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಪುಸ್ತಕ. ಮತ್ತು ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಎಷ್ಟಪ್ಪ ಅಂದ್ರೆ 25 ಮಾರ್ಕ್ಸ್ ಇರುತ್ತೆ. ಹಾಗಾದ್ರೆ ಈ ಕಂಪ್ಯೂಟರ್ಗೆ ಸಾಕ್ಷರತೆಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಪುಸ್ತಕ ಯಾವ್ದು ಓದ್ಬೇಕು ಅನ್ನೋದಾದ್ರೆ ಗುರುರಾಜ್ ಬುಲೆಬಲೆ ಸರ್ದಂತ ಬುಕ್ ಇದೆ, ಅದನ್ನು ಓದಿದ್ರೆ ಸಾಕು. ಮತ್ತು ಗೌತಮ್ ಸರ್ ಅವ್ರದ್ದು ಒಂದು ಮಲ್ಟಿಪಲ್ ಚಾಯ್ಸ್ ಮತ್ತು ವಿವರಣೆಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಪುಸ್ತಕಗಳನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ಓದ್ಬೋದು. ಮತ್ತೆ ಲೂಸೆಂಟ್ ಬುಕ್ ಅಂತ ಇದೆ ಕಂಪ್ಯೂಟರ್ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು. ಇಷ್ಟು ಓದಿದ್ರೆ ಸಾಕು. ಏನಪ್ಪಾ ಅಂದ್ರೆ ಇದು D.Ed ಇದು PSR ಎಕ್ಸಾಮ್ ಇದೆಯಲ್ಲ, ಈ PSR ಎಕ್ಸಾಮು ಪೇಪರನ್ನು ನೀವು ಏನಪ್ಪಾ ಅಂದ್ರೆ ಈಸಿಯಾಗಿ ನೀವು ಸ್ಕೋರ್ ಮಾಡ್ಕೋಬಿಡು ಅಂತ ನಾವು ಹೇಳ್ಬೋದು. ಹಾಗಾಗಿ ಏನಪ್ಪಾ ಯಾರ್ಯಾರು D.Ed ಓದಿದ್ರು, TET ಪೇಪರ್ 1 ಪಾಸ್ ಆಗಿದ್ರು, ಅವ್ರಿಗೆ ಪ್ರಮುಖವಾಗಿರ್ತಕ್ಕಂಥ ಕಾಲಘಟ್ಟ ಅಂದ್ರೆ ಈ ಸಮಯದಲ್ಲಿ ನಾವು ನೋಡ್ಬೋದು. ಅತಿ ಹೆಚ್ಚು ಆಗಿರ್ತಕ್ಕಂಥ ಅಂದ್ರೆ ಬಹಳ ವರ್ಷ ಆಯ್ತು ನಿಮಗೆ ಏನಪ್ಪಾ ಅಂದ್ರೆ ನೇಮಕಾತಿ ನಡೆದಿಲ್ಲ, ಅಂದ್ರೆ 1ರಿಂದ 5ನೇ ತರಗತಿ ನಡೆದಿಲ್ಲ. ಹಾಗಾಗಿ ಈ ವರ್ಷ ಕರೆತಕ್ಕಂಥದ್ದು ಮ್ಯಾಕ್ಸಿಮಮ್ 9ರಿಂದ 10 ಸಾವಿರವರೆಗಿನ ಪೋಸ್ಟ್ಗಳು ಏನ್ ಮಾಡ್ತಾರಪ್ಪ ಇಡೀ ಕರ್ನಾಟಕದಾದ್ಯಂತ ಏನ್ ಮಾಡ್ತಾರಪ್ಪ 100% ಕರೀತಾರೆ. ಸೊ ನೀವು ಇದನ್ನೇನಾರ ತಪ್ಪಿಸಿದ್ರೆ ಮುಂದೆ ಮತ್ತೆ ಜಾಬ್ ಅಂದ್ರೆ ನೋಟಿಫಿಕೇಶನ್ ಯಾವಾಗ ಆಗುತ್ತೋ ಗೊತ್ತಿಲ್ಲ, ಮತ್ತೆ ಎಷ್ಟು ವರ್ಷಗಳು ಬೇಕಾಗುತ್ತೋ. ಸೊ ಅದಕ್ಕೆ ನೀವೇನ್ ಮಾಡಪ್ಪ ಅಂದ್ರೆ ಸೀರಿಯಸ್ ಆಗಿ ಏನಪ್ಪಾ ನೀವು ಅಧ್ಯಯನ ಮಾಡಬೇಕಾಗುತ್ತದೆ. ಮತ್ತೆ ಏನಪ್ಪಾ ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ PSR 1ರಿಂದ 5ನೇ ತರಗತಿ ಆಗಿರ್ಬೋದು, ಹಲವಾರು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂತಹ ವಿಷಯಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ನಾನು ವಿಡಿಯೋಗಳು ಮಾಡ್ತಾ ಹೋಗಿದ್ದೀನಿ. ಹಾಗಾಗಿ ನೀವೆಲ್ಲರೂ ಏನ್ ಮಾಡಪ್ಪ ನೋಡ್ತಿದ್ರು ಈ ಚಾನಲ್ ಅನ್ನು ಫಸ್ಟ್ ಅಂದ್ರೆ ಕನ್ನಡ ಪಾಠ9 ಯೂಟ್ಯೂಬ್ ಚಾನಲ್ ಅನ್ನು ನೀವು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ನಿಮಗೇನಾದ್ರೂ ಪ್ರಶ್ನೆ ಅಂದ್ರೆ ನಿಮಗೇನಾದ್ರು ಡೌಟ್ ಇದ್ರೆ ಏನಪ್ಪ ಅಂದ್ರೆ ಕಾಮೆಂಟ್ ಮೂಲಕ ನೀವೇನ್ ಮಾಡಿ ಕೇಳಿ,
ನಾನು ತಕ್ಷಣ ಆಗಿರ್ತಕ್ಕಂತಹ ರಿಪ್ಲೈ ಕೊಡುವುದು ಪ್ರಯತ್ನ ನಾನು ಮಾಡ್ತೀನಿ, ಕೊಟ್ಟೇ ಕೊಡ್ತೀನಿ ಅಂತ ಹೇಳ್ತೀನಿ. ಹಾಗಾಗಿ ಎಲ್ಲರೂ ಚೆನ್ನಾಗಿ ಓದಿ ನೀವು ಒಂದು ಕನಸಿನ ಹುದ್ದೆಗಳನ್ನು ಇಟ್ಕೊಳ್ಳಿ ಅಂತ ಹೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು ಎಲ್ಲರಿಗೂ.